ಬಾಂಗ್ಲಾದೇಶದಲ್ಲಿ ಹಿಂದೂ ಸನ್ಯಾಸಿ ಚಿನ್ಮಯ್ ಕೃಷ್ಣದಾಸ ಪ್ರಭು ಅವರನ್ನು ಬಂಧಿಸಿ ದೌರ್ಜನ್ಯಕ್ಕೆ ಒಳಗಾಗಿಸಿರುವ ಪ್ರಕರಣವನ್ನು ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ವಿಶ್ವದ ಹಿಂದೂ ಸಮುದಾಯದ ಇಂದು ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಅತ್ಯುಗ್ರವಾಗಿ ಖಂಡಿಸಬೇಕಾದ ಅನಿವಾರ್ಯತೆ ಇದೆ. 70ರ ದಶಕದಲ್ಲಿ ಬಾಂಗ್ಲಾದೇಶದ ವಿಮೋಚನೆ ಆದಾಗ ಅಲ್ಲಿನ ಲಕ್ಷಾಂತರ ಮಂದಿ ಬಾಂಗ್ಲಾದೇಶಿಯರು ಸಂಕಷ್ಟದಲ್ಲಿದ್ದಾಗ ಅನ್ನ ನೀಡಿ ಉಪಕಾರ ಮಾಡಿದಂತಹ ಇಸ್ಕಾನ್ ಸಂಸ್ಥೆಯ ಮೇಲೆ ಕೃತಜ್ಞ ಮತಾಂಧರು ಇಂದು ದಾಳಿಯನ್ನು ಮಾಡುತ್ತಿದ್ದಾರೆ. ಚಿನ್ಮಯ್ ಕೃಷ್ಣದಾಸ ಪ್ರಭು ಅವರನ್ನು ಬಂಧಿಸಿ ದೌರ್ಜನ್ಯಕ್ಕೆ ಒಳಗಾಗಿಸಿದ್ದಾರೆ. ಈ ಮತಾಂಧ ಸರ್ಕಾರ ಮತ್ತು ಮತಾಂಧ ಜನತೆಯ ವಿರುದ್ಧ ವಿಶ್ವದ ಸಮಸ್ತ ಹಿಂದೂ ಬಾಂಧವರು ಒಕ್ಕೊರಳಿ ವಿರೋಧಿಸಬೇಕಾಗಿದೆ, ಅಲ್ಲದೆ ತೀವ್ರತರವಾಗಿ ಖಂಡಿಸಬೇಕಾಗಿದೆ. ಚಿನ್ಮಯ್ ಕೃಷ್ಣದಾಸ್ ಅವರನ್ನು ತಕ್ಷಣವೇ ಬಿಡುಗಡೆಗೊಳಿಸಬೇಕು ಮತ್ತು ಹಿಂದೂಗಳ ಮೇಲಿನ ದೌರ್ಜನ್ಯಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಡಾಕ್ಟರ್ ಕೃಷ್ಣ ಪ್ರಸನ್ನ ಆಗ್ರಹಿಸಿದ್ದಾರೆ. ವಿಶ್ವದ ಹಿಂದೂ ಸಮುದಾಯ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂತ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಅತಿ ಉಗ್ರವಾಗಿ ಖಂಡಿಸಬೇಕಾದ ಅನಿವಾರ್ಯತೆ ಇದೆ. 70ರ ದಶಕದಲ್ಲಿ ಬಾಂಗ್ಲಾದೇಶ ವಿಮೋಚನೆಯಾದಾಗ ಅಲ್ಲಿನ ಲಕ್ಷಾಂತರ ಮಂದಿ ಬಾಂಗ್ಲಾದೇಶಿಗರಿಗೆ ಕಷ್ಟದಲ್ಲಿದ್ದಾಗ ಅನ್ನವನ್ನು ನೀಡಿ ಉಪಕಾರ ಮಾಡಿದಂತ ಇಸ್ಕಾನ್ ಸಂಸ್ಥೆಯ ಮೇಲೆ ಕೃತಜ್ಞ ಮತಾಂಧರು ಇವತ್ತು ದಾಳಿಯನ್ನು ಮಾಡ್ತಾ ಇದ್ದಾರೆ. ಚಿನ್ಮಯ ಕೃಷ್ಣದಾಸ್ ಅನ್ನುವರನ್ನ ಬಂಧಿಸಿ ದೌರ್ಜನ್ಯಕ್ಕೆ ಒಳಗಾಗಿಸಿದ್ದಾರೆ. ಈ ಮತಾಂಧ ಸರ್ಕಾರ ಹಾಗೂ ಮತಾಂಧ ಜನತೆಯ ವಿರುದ್ಧ ವಿಶ್ವದ ಸಮಸ್ತ ಹಿಂದೂ ಬಾಂಧವರು ಒಗ್ಗಟ್ಟಿನಿಂದ ವಿರೋಧಿಸಬೇಕಾಗಿದೆ ಹಾಗೂ ಅದನ್ನು ಖಂಡಿಸಬೇಕಾಗಿದೆ. ನಾವು ವಿಶ್ವ ಹಿಂದೂ ಪರಿಷತ್ತಿನಿಂದ ಬಾಂಗ್ಲಾದೇಶ ಸರ್ಕಾರಕ್ಕೆ ಚಿನ್ಮಯ ಕೃಷ್ಣದಾಸ್ ಅವರ ಶೀಘ್ರ ಬಿಡುಗಡೆ ಹಾಗೂ ಹಿಂದೂಗಳ ರಕ್ಷಣೆಗಾಗಿ